ಬಾಂಗ್ಲಾದ ಮಾಜಿ ಪ್ರಧಾನಿ ಹಸೀನಾರನ್ನ ಹಸ್ತಾಂತರ ಮಾಡಿ ಎಂದು ಬಾಂಗ್ಲಾ ಮನವಿಯನ್ನ ಮಾಡಿಕೊಳ್ತಾ ಇದೆ. ಭಾರತಕ್ಕೆ ಬಾಂಗ್ಲಾ ಬ್ಯಾಕ್ ಟು ಬ್ಯಾಕ್ ಮನವಿ ಮಾಡಿಕೊಳ್ತಾ ಇದೆ. ಮಾನವೀಯತೆಗೆ ವಿರುದ್ಧ ಕೃತ್ಯ ಮಾಡಿರುವ ಹಸೀನಾ ಆಕೆಯನ್ನ ಯಾವುದೇ ಕಾರಣಕ್ಕೂ ಭಾರತದಲ್ಲಿ ಇಟ್ಟುಕೊಳ್ಳಬೇಡಿ, ತಕ್ಷಣವೇ ಬಾಂಗ್ಲಾಗೆ ಹ್ಯಾಂಡ್ ಓವರ್ ಮಾಡಿ. ಬಾಂಗ್ಲಾದ ಮಾಜಿ ಪ್ರಧಾನಿ ಹಸೀನಾರನ್ನ ಹಸ್ತಾಂತರ ಮಾಡಬೇಕು ಈ ಕೂಡಲೇ. ಭಾರತಕ್ಕೆ ಬಾಂಗ್ಲಾ ಬ್ಯಾಕ್ ಟು ಬ್ಯಾಕ್ ಮನವಿಯನ್ನ ಮಾಡಿಕೊಳ್ತಾ ಇದೆ. ಮಾನವೀಯತೆಗೆ ವಿರುದ್ಧ ಕೃತ್ಯ ಮಾಡಿರುವ ಹಸೀನಾ ಆಕೆಯನ್ನ ಯಾಕೆ ಇಟ್ಕೋತೀರಿ? ಭಾರತದಲ್ಲಿ ಆಕೆಯನ್ನ ಇಟ್ಟುಕೊಳ್ಳದೆ ಬಾಂಗ್ಲಾಗೆ ಕಳುಹಿಸಿಕೊಡಿ. ಇದು ಬಾಂಗ್ಲಾದೇಶ ಭಾರತಕ್ಕೆ ಮಾಡಿಕೊಂಡಿರುವ ಮನವಿ. ಅಂತಾರಾಷ್ಟ್ರೀಯ ಅಪರಾಧ ನ್ಯಾಯಮಂಡಳಿ ಐಸಿಟಿ ಆದೇಶವನ್ನ ಹೊರಡಿಸಿದ ಬೆನ್ನಲ್ಲೇ ವಿದ್ಯಾರ್ಥಿಗಳ ಮೇಲೆ ಮಾರಣಾಂತಿಕ ಆದೇಶ ಹೊರಡಿಸಿದ್ದ ಹಸೀನಾ ಆಕೆಯ ಆಡಳಿತಾವಧಿಯಲ್ಲಿ ಯಾವುದೇ ಕಾರಣಕ್ಕೂ ಭಾರತದಲ್ಲಿ ಇಟ್ಟುಕೊಳ್ಳದೆ ಬಾಂಗ್ಲಾಗೆ ಕಳುಹಿಸಿಕೊಡಿ ಅಂತ ಮನವಿಯನ್ನ ಮಾಡಿಕೊಂಡಿದೆ. ಬಾಂಗ್ಲಾ ಪ್ರಧಾನಿ ಹಸೀನಾರನ್ನ ಹಸ್ತಾಂತರ ಮಾಡಿ ಭಾರತಕ್ಕೆ ಬಾಂಗ್ಲಾ ಬ್ಯಾಕ್ ಟು ಬ್ಯಾಕ್ ಮನವಿಯನ್ನ ಮಾಡಿಕೊಂಡಿದೆ. ನಿಮಗೆ ಗೊತ್ತಿರುವ ಹಾಗೆ 2023 ಮತ್ತು 24ರಲ್ಲಿ ಬಾಂಗ್ಲಾದೇಶದ ಇತಿಹಾಸದಲ್ಲೇ ಎಂದೂ ಕಂಡು ಕೇಳರಿಯದ ಅತಿ ದೊಡ್ಡ ದಂಗೆ ಸ್ಫೋಟಗೊಳ್ಳುತ್ತೆ. ಬಾಂಗ್ಲಾದ ತುಂಬೆಲ್ಲ ವಿದ್ಯಾರ್ಥಿಗಳು ಬೀದಿಗಿಳಿದು ಪ್ರತಿಭಟನೆ ಮಾಡ್ತಾರೆ. ಅದಕ್ಕೇನು ಕಾರಣ? ಒಂದೇ ಒಂದು ಕಾರಣ, ಮೀಸಲಾತಿ. ಎಜುಕೇಷನ್ನಲ್ಲಿ ರಿಸರ್ವೇಷನ್, ಗೌರ್ಮೆಂಟ್ ಜಾಬಿಗೆ ಮೀಸಲಾತಿ, ಅವೆಲ್ಲವೂ ಯಾರಿಗೆ ಸೇರಿದ್ದು ಅಂತ ಹೇಳ್ತಾರೆ ಇದೇ ಬಾಂಗ್ಲಾದ ಮಾಜಿ ಪ್ರಧಾನಿ ಹಸೀನಾ. ಅಂದರೆ ಇವರ ತಂದೆಯ ಕಾಲಘಟ್ಟದಲ್ಲಿ ಹವಾಮಿ ಲೀಗ್ ಎನ್ನುವಂಥ ಒಂದು ಪಕ್ಷ ಸ್ಥಾಪಿತಗೊಳ್ಳುತ್ತೆ ಬಾಂಗ್ಲಾದಲ್ಲಿ. ಅದು ಬಾಂಗ್ಲಾದ ವಿಮೋಚನೆಗಾಗಿ ಹೋರಾಟ ಮಾಡಿದ ಸ್ವಾತಂತ್ರ್ಯ ಹೋರಾಟಗಾರರು ಕೂಡ ಅದರಲ್ಲಿದ್ದರು. ಸ್ವಾತಂತ್ರ್ಯ ಹೋರಾಟಗಾರರು ಕೂಡ ಆ ಹವಾಮಿ ಲೀಗ್ನಲ್ಲೇ ಇದ್ದವರು ಈಕೆಯ ತಂದೆಯ ಕಾಲಘಟ್ಟದಲ್ಲಿ. ಅವರಿಗೆ ಮಾತ್ರ ಮೀಸಲಾತಿ ಅಂತ ಆದೇಶ ಈಕೆಯದ್ದು. ಸರಿ, ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದವರು ಫಸ್ಟ್ ಜನರೇಷನ್ಗೆ ಕೊಟ್ಟರೆ ತಪ್ಪಿಲ್ಲ ಅಂತ ಬಾಂಗ್ಲಾದ ಜನ ಹೇಳ್ಕೊಂಡ್ರು. ಆದರೆ ಈಕೆಯ ಆದೇಶ ಆ ಸ್ವಾತಂತ್ರ್ಯ ಹೋರಾಟಗಾರರ 3ನೇ ತಲೆಮಾರಿಗೂ ಕೂಡ ಮೀಸಲಾತಿ ಅಂತ ಹೇಳಿದ್ರು. ಹೊತ್ಕೊಳ್ತು ಬೆಂಕಿ. ಅವರಿಗೆ ಕೊಡುವುದಾದರೆ ಬಾಂಗ್ಲಾದ ಪ್ರಜೆಗಳಾದ ನಾವೆಲ್ಲಿಗೆ ಹೋಗಬೇಕು? ಎಲ್ಲ ಸರ್ಕಾರಿ ನೌಕರ, ಎಲ್ಲ ಸರ್ಕಾರಿಯ ಕೆಲಸಗಳು ಕೂಡ ಅವರಿಗೆ. ಇನ್ನು ನಾವೇನು ಮಾಡೋಣ? ಬಾಗ್ಲಲ್ಲಿ ನಿಂತ್ಕೊಂಡು ಬಾಯ್ ಪಡ್ಕೊಳ್ಳೋಣವಾ? ದಂಗೆ ವಿಪರೀತ ತಿರುವನ್ನು ಪಡೆದುಕೊಳ್ತು. ಆ ಸಂದರ್ಭದಲ್ಲಿ ಆ ಪ್ರತಿಭಟನೆಯನ್ನು ಹತ್ತಿಕ್ಕೋದಕ್ಕೆ ಈಕೆ ತೆಗೆದುಕೊಂಡ ನಿರ್ಧಾರ ಏನು ಗೊತ್ತಾ? ಅದೇ ದೇಶದ ಮಿಲಿಟರಿ ಪಡೆಯನ್ನು ಬಳಸಿಕೊಂಡು ಕಂಡಲ್ಲಿ ಶೂಟ್ ಮಾಡೋದಕ್ಕೆ ಆದೇಶವನ್ನು ಕೊಡ್ತಾರೆ. ಕಂಡಲ್ಲಿ ಶೂಟ್ ಮಾಡೋದಕ್ಕೆ. ಹಾಗೆ ಶೂಟ್ ಮಾಡಲ್ಪಟ್ಟಾಗ ಸತ್ತಿದ್ದು ಬರೋಬ್ಬರಿ 1400 ವಿದ್ಯಾರ್ಥಿಗಳು. 2000ಕ್ಕೂ ಹೆಚ್ಚು ಅಲ್ಲಿನ ಸಿಟಿಸನ್ ಗಾಯಕ್ಕೆ ಒಳಗಾಗಿ ಆಸ್ಪತ್ರೆ ಸೇರ್ತಾರೆ. 1400 ವಿದ್ಯಾರ್ಥಿಗಳ ನರಮೇಧಕ್ಕೆ ಕಾರಣ ಆದ ಈ ಹಸೀನಾಳ ವಿರುದ್ಧ ಪದಚ್ಯುತಿ ಅಭಿಯಾನ ನಡೆಯುತ್ತೆ. ಆಕೆ ಅರ್ಧಕ್ಕೆ ಆಡಳಿತವನ್ನು ಬಿಟ್ಟು ದೇಶ ಬಿಟ್ಟು ತೊರೆಯೋ ಪರಿಸ್ಥಿತಿಗೆ ಬರ್ತಾರೆ. ಹಾಗೆ ಶುರುವಾದ ಹೋರಾಟ ದಂಗೆ 1400 ವಿದ್ಯಾರ್ಥಿಗಳು ಸಾಯ್ತಾರೆ. ಆ ಪ್ರಕರಣ ಕೋರ್ಟ್ನಲ್ಲಿರುತ್ತೆ. ಈಗ ಅಲ್ಲಿ ಆಡಳಿತ ನಡೆಸ್ತಾ ಇರೋದು ಹವಾಮಿ ಲೀಗ್ ಅಲ್ಲ, ಬದಲಾಗಿ ಯೂನಸ್ ಆಡಳಿತ. ಯೂನಸ್ ಅಲ್ಲಿನ ಪ್ರಧಾನಿ. ಅಲ್ಲಿನ ಐಸಿಟಿ ಅಂದರೆ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಟ್ರಿಬ್ಯುನಲ್ ಅಂತ ಕರೀತಾರೆ. ಅಂತಾರಾಷ್ಟ್ರೀಯ ಅಪರಾಧ ನ್ಯಾಯಮಂಡಳಿ. ಇದನ್ನು ಸ್ಥಾಪನೆ ಮಾಡಿದ್ದು ಕೂಡ ಈಕೆಯ ತಂದೆಯೇ. ಹವಾಮಿ ಲೀಗು ಈ ಹಿಂದಿನ ಇತಿಹಾಸಗಳನ್ನು ನೋಡೋದಾದರೆ ಈಸ್ಟ್ ಪಾಕಿಸ್ತಾನ್, ವೆಸ್ಟ್ ಪಾಕಿಸ್ತಾನ್ ಅಂತ ಇರುತ್ತೆ. ಈಸ್ಟ್ ಪಾಕಿಸ್ತಾನ್ ಈಗಿರ್ತಕ್ಕಂತಹ ಪಾಕಿಸ್ತಾನದ ಪ್ರಜೆಗಳು. ಈಸ್ಟ್ ಪಾಕಿಸ್ತಾನ್ ಅಂದರೆ ಬಾಂಗ್ಲಾ. ಇಬ್ಬರ ನಡುವೆ ಯುದ್ಧಗಳು ನಡೆದಾಗ ಈ ಯುದ್ಧಗಳ ತೀರ್ಪು ಪ್ರಕಟ ಮಾಡೋದಕ್ಕೆ ಸ್ಥಾಪನೆಗೊಂಡ ಈ ಅಂತಾರಾಷ್ಟ್ರೀಯ ಅಪರಾಧ ನ್ಯಾಯಮಂಡಳಿ, ಇಂಟರ್ನ್ಯಾಷನಲ್ ಕ್ರಿಮಿನಲ್ ಟ್ರಿಬ್ಯುನಲ್, ತಂದೆ ಸ್ಥಾಪಿಸಿದ್ದ ಇದೇ ಟ್ರಿಬ್ಯುನಲ್ ಇವತ್ತು ಮಗಳಿಗೆ ಮಾರಕ ಆಯಿತು. ಮಗಳ ವಿರುದ್ಧವೇ ಆದೇಶವನ್ನು ಕೊಟ್ಟರು. ಈಕೆಗೆ ಮರಣದಂಡನೆ ಎನ್ನುವಂಥ ತೀರ್ಪು. ಈ ತೀರ್ಪು ಪ್ರಕಟ ಆಗಿದೆ. ಈಕೆಯ ವಿರುದ್ಧ 3 ಕ್ರಿಮಿನಲ್ ಪ್ರಕರಣಗಳು ದಾಖಲಾಗಿದ್ವು. ವಿದ್ಯಾರ್ಥಿಗಳ ಮೇಲೆ ಮಾರಣಾಂತಿಕವಾದಂಥ ಹಲ್ಲೆ ನಡೆಸೋದಕ್ಕೆ ಆದೇಶ ಕೊಟ್ಟಿದ್ದು, ಜೊತೆಗೆ ಈಕೆಯ ಸರ್ಕಾರದಲ್ಲಿದ್ದೊಬ್ಬ ಗೃಹ ಸಚಿವ ಪುಣ್ಯಾತ್ಮ, ಆತನು ಕೂಡ ಅದಕ್ಕೆ ಸಹಕಾರ ಕೊಟ್ಟಿದ್ದು. ಜೊತೆಗೆ ಈಕೆಯ ಸರ್ಕಾರದ ಗೃಹ ಸಚಿವ ಮತ್ತು ಈಕೆ ಇನ್ನೊಬ್ಬ ಅದೇ ಸರ್ಕಾರದ ವ್ಯಕ್ತಿ, ಈ 3 ಜನರ ವಿರುದ್ಧ ಮರಣದಂಡನೆ ಶಿಕ್ಷೆ ತೀರ್ಪಾಗಿದೆ. ಸೊ ಈಕೆ ಈಗ ಭಾರತದಲ್ಲಿದ್ದಾರೆ, ಮುಂಬೈನಲ್ಲಿ ನೆಲೆಸಿದ್ದಾರೆ. ಅದು ಕೂಡ ಭಾರತದ ಗೃಹ ಇಲಾಖೆಯ ರಕ್ಷಣೆಯಲ್ಲಿ ಈಕೆ ಇದ್ದಾರೆ. ಈಕೆಯನ್ನು ಬಿಟ್ಟುಕೊಡಬೇಕು ಅಂತ ಹೇಳಿ ಬಾಂಗ್ಲಾದೇಶ ಈಗ ಪದೇ ಪದೇ ಮನವಿಯನ್ನು ಮಾಡಿಕೊಳ್ತಾ ಇದೆ. ಭಾರತವು ಕೂಡ ಅದಕ್ಕೆ ಒಪ್ಪಿಕೊಂಡು
ಈಕೆಯನ್ನು ಕಳುಹಿಸಿಕೊಡಬೇಕಾದ ಆಯ್ಕೆನೇ ಇರೋದು. ಇಲ್ಲಿ ಬೇರೆ ಆಯ್ಕೆಗಳಿಲ್ಲ. ಈಕೆಯನ್ನು ಬೇರೆ ದೇಶಕ್ಕೆ ಕಳುಹಿಸಿಕೊಟ್ಟು ಸೇಫ್ ಮಾಡೋ ಆಯ್ಕೆಯು ಭಾರತಕ್ಕಿಲ್ಲ. ಕಾರಣ ಭಾರತ ಮತ್ತು ಯುಎಸ್ ಗವರ್ನ್ಮೆಂಟ್ ಒಪ್ಪಂದಗಳನ್ನು ಮಾಡಿಕೊಂಡಿದೆ. ಅದು ವ್ಯಾವಹಾರಿಕ ಒಪ್ಪಂದ ಆಗಿರಲಿ, ಕೈಗಾರಿಕಾ ಒಪ್ಪಂದ ಆಗಿರಲಿ, ಇಂಪೋರ್ಟ್ ಎಕ್ಸ್ಪೋರ್ಟ್ ಆಗಿರಲಿ, ಎಲ್ಲ ಒಪ್ಪಂದಗಳನ್ನು ಕೂಡ ಮಾಡಿಕೊಂಡ ನಂತರ ಒಂದು ವೇಳೆ ಬಾಂಗ್ಲಾಕ್ಕೆ ವಿರುದ್ಧವಾದ ನಿರ್ಧಾರ ಭಾರತ ತೆಗೆದುಕೊಂಡದ್ದೇ ಆದಲ್ಲಿ ವ್ಯಾವಹಾರಿಕವಾಗಿ ಭಾರತ ನಷ್ಟಕ್ಕೀಡಾಗಬಹುದು. ಹಾಗಾಗಿ ಭಾರತ ಈಕೆಯನ್ನು ಕಳುಹಿಸಿಕೊಡಲೂಬಹುದು ಅಂತ ಕೆಲ ವಿಶ್ಲೇಷಕರು ವಿಶ್ಲೇಷಣೆಯನ್ನ ಮಾಡಿದ್ದಾರೆ. ಒಟ್ಟಾರೆ ಹಸೀನಾ ಭಾರತದಲ್ಲಿದ್ದು ಭಾರತದಿಂದ ಬಾಂಗ್ಲಾಗೆ ಕಳುಹಿಸಿಕೊಡಬೇಕು ಅಂತೇಳಿ ಮನವಿಗಳು ವ್ಯಕ್ತವಾಗಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.